ಚೆನ್ನಾಗಿ ಬರುತ್ತೆ. ಕೈ ಕೊಡಿಂಗೆ. ಇದು ಕೂಡ 100 ರೂಪೀಸ್. ನೋಡಿ ಎಷ್ಟು ಚೆನ್ನಾಗಿದೆ ಗ್ಲಾಸ್. ಏ ಚುಟ್ಕಿ ಅಜ್ಜಿ ಮೆಲ್ಲಕ್ ಮಾಡು. ಕುತ್ಕೋಬೇಕಾ? ಏನ್ ಮಾಡ್ಬೇಕು? ಇದು ಕೂಡ 100 ರೂಪೀಸ್ 99. ಚೆನ್ನಾಗಿದೆ ಕಾಟನ್. ಟ್ರಾವೆಲಿಂಗಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇಷ್ಟು ದೊಡ್ಡದಾಗಿದೆ ನೋಡಿ. ಸ್ಪೇಷಿಯಸ್ ಆಗಿದೆ. ಇವಾಗಲೇ ಹೆಂಗ್ ಪೋಸ್ ಕೊಡ್ತಾ ಇದ್ದಾಳೆ. ಹಾಯ್ ಸೂಪರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ನಿಶಿತ್ ಬಂದಿದ್ನಲ್ವ ಗಣೇಶ ಹಬ್ಬಕ್ಕೆ, ಸೊ ಹಾಗಾಗಿ ಹೆಂಗಿದ್ರು ಇದ್ದ ಫೋಟೋ ಎಲ್ಲ ತೆಗೆಸ್ಕೊಳ್ಳೋಣ, ಫ್ಯಾಮಿಲಿ ಫೋಟೋ ಶೂಟ್ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಫೋಟೋ ತೆಗಿಯೋರು ಮಲ್ಕೊಂಡ್ಬಿಟ್ಟಿದ್ಯಲ್ಲ ನಿಶಿತ. ಸೊ ನಿಶಿತ್ ಇವತ್ತು ನಮಗೆಲ್ಲ ಫ್ಯಾಮಿಲಿ ಫೋಟೋ ಶೂಟ್ ಮಾಡಿಕೊಡ್ತಾ ಇದ್ದಾನೆ. ಅದಕ್ಕೆ ಇಂಡೋರ್ ಒಂದು, ಔಟ್ಡೋರ್ ಒಂದು. ಇನ್ನೂ ಒಂದು ಔಟ್ಡೋರ್ ಟೆರೆಸ್ ಅಲ್ಲಿ ಆಚೆ ಹೋಗೋಣ, ಹಿಂದೆ ರೋಡ್ ಹೋಗೋಣ ಆಯ್ತು. ಸೊ ಇಂಡೋರ್ ಜಸ್ಟ್ ಒಂದೇ, ಮೂವರು ಬ್ಲ್ಯಾಕ್ ಈ ಥರ ಬ್ಲೂ ಜೀನ್ಸ್. ಹಾಂ 2-3 ಥರ ಮಾಡೋಣ. ಒಂದು 4 ಡ್ರೆಸ್ ಇದೆ ಎತ್ತಿಟ್ಟು. ಸೊ ಮೂವರು ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಮತ್ತೆ ಬ್ಲೂ ಜೀನ್ಸ್ ಹಾಕಿದ್ದೀವಿ. ನೋಡೋಣ ಫೋಟೋಸ್ ಯಾವ ಥರ ಬರುತ್ತೆ ಎಂಡಲ್ಲಿ ಶೇರ್ ಮಾಡ್ತೀವಿ. ನೀನು ಮಾಡ್ತೀಯ ವಿಡಿಯೋ? ತೋರ್ಸಿ ಎಲ್ಲರನ್ನ ಏನು ಮಾಡ್ತಿದ್ದಾರೆ. ಹಾಯ್ ಪಪ್ಪ. ಕಾಣಿಸ್ತಾ ಇಲ್ಲ, ನೀನು ಕ್ಯಾಮ್ರಾ ಅಡ್ಡ ಇಟ್ಕೊಂಡಿದ್ಯಾ ಕೈನ. ಹಿಂಗಿಡು. ಬಿಟ್ಟಿದ್ದೀನಿ. ಹಾ ಪಪ್ಪಾಗೆ ಹೇಳು. ನನಗೆ ಕರೆಕ್ಟಾಗಿ ತೋರಿಸು. ಹಿಂಗಿಡ್ಕೊ. ನಾನು ಕಾಣಿಸ್ತಾ ಇದ್ದೀನಿ ಅದ್ರೊಳಗಡೆ ಕ್ಯಾಮ್ರಲ್ಲಿ. ನಾನು ಇವಾಗ ಹಿಂಗೆ ಹಿಡ್ಕೊ, ಸ್ಟ್ರೈಟಾಗಿ ಹಿಡ್ಕೊ. ಕಾಣ್ತಿದ್ದೀನಿ. ಹೆಂಗಿದೆ? ಆಲ್ ಸೆಟ್. ಲೈಟ್ಸ್ ಕ್ಯಾಮ್ರಾ ಆಕ್ಷನ್. ಏನ್ ಮಾಡ್ತಾ ಇದ್ದಾರೆ? ಏನ್ ಮಾಡ್ತಾ ಇದ್ದಾರೆ? ಇವಾಗಲೇ ಹೆಂಗ್ ಪೋಸ್ ಕೊಡ್ತಾ ಇದ್ದಾಳೆ. ಹಾಯ್ ಸೂಪರ್. ಆಯ್ ಮಾಡಿಕಿರೋನಂತ ಮೊಬೈಲ್ ಹಿಡ್ಕೊಂಡು ವ್ಲಾಗ್ ಮಾಡ್ತಾ ಇದ್ದಾಳೆ. ಈಗಾನ ರೆಕಾರ್ಡ್ ಆಗ್ತಿದೆ. ಸೊ ಇಷ್ಟು ರೆಡಿ ಆಗಿದೆ. ಲ್ಯಾಂಪ್ ಇಟ್ಟಿದ್ದಾರೆ. ನೋಡೋಣ ಯಾವ ಥರ ಬರುತ್ತೆ ಫೋಟೋಸ್. ನಾನು ಫೋಟೋ ತೆಗಿಯಕ್ಕೆ ನಾನೇ ರೆಡಿ ಆಗಿದೆ. ವಿಡಿಯೋ ಆಗೋಯ್ತಾ? ಅದು ಆ ಲೈಟ್ ದೊಡ್ಡದ, ಈ ಲೈಟ್ ಇದಿರೋದ? ಇದೇ ಇದು ಹಾಕಿದ್ರೆ ಆಪೋಸಿಟ್ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಫೋಟೋಸ್. ಅಪೋಸಿಟ್ ಅಂದ್ರೆ ಯಾವುದು? ಎಲ್ಲ ಹಾಕಿದ್ರೆ ನಿಶ್ಚಿತ ಕೇಳು. ಎಲ್ಲ ಹಾಕ್ಲಾ? ಇದೆಲ್ಲ ದೀಪ ಇದು. ಓಕೆ. ಇಯಾನ ಹುಟ್ಟಿದಾಗ ಅವಾಗ ಒಂದ್ಸರಿ ಫೋಟೋಶೂಟ್ ಮಾಡ್ತಿದ್ದು. ಆಮೇಲೆ 1 ವರ್ಷದಲ್ಲಿದ್ದಾಗ ಮುಂಚೆನೆ ಅವಾಗ ಇನ್ನೊಂದ್ಸರಿ ಫೋಟೋಶೂಟ್ ಮಾಡ್ತಿದ್ವಿ. ಅದೇ ನಿಶ್ಚಿತ ಎಲ್ಲ ಫ್ರೇಮ್ ಮಾಡಿಸ್ಕೊಟ್ಟಿದ್ದಾನಲ್ಲ, ಯೆಲ್ಲೋ ಕಲರ್ ಡ್ರೆಸ್ ಎಲ್ಲ ಹಾಕೊಂಡು ಔಟ್ಡೋರ್, ಅದು ಮಾಡಿಸಿದ್ವಿ. ಅದಾದಮೇಲೆ ಇನ್ನೊಂದು ಮಾಡಿಸಿದ್ವಿ, ಅದು ಏನು ಫೋಟೋ ಸ್ಟುಡಿಯೋಗೆ ಹೋಗ್ಬಿಟ್ಟು. ಆಮೇಲೆ ಇವಳು 2 ಇಯರ್ಸ್ ಆದಮೇಲೆ ಇನ್ನೊಂದು ಈ ಥರ ಮಾಡಿಸ್ಬೇಕಂತ ತುಂಬ ದಿನ ಅನ್ಕೋತಾ ಇದ್ದೆ. ಆಗ್ತಾನೆ ಟೈಮೇ ಕೂಡ ಬರ್ತಾ ಇರಲಿಲ್ಲ. ಆ್ಯಕ್ಚುಲಿ ಇನ್ನೂ ತುಂಬ ಥೀಮ್ಸ್ ಎಲ್ಲ ಇತ್ತು ತಲೆಯಲ್ಲಿ, ಹಂಗೆ ಮಾಡಿಸ್ಬೇಕು ಹಿಂಗೆ ಮಾಡಿಸ್ಬೇಕಂತ. ಬಟ್ ಯಾವುದು ಹಾಗೆ ಇಲ್ಲ, ಟೈಮ್ ಸ್ವಲ್ಪನೇ ಇದ್ದಿದ್ದು. ಜಸ್ಟ್ ಅಟ್ಲೀಸ್ಟ್ ಒಂದಾದರೂ ಮಾಡಿಸೋಣ ಅಂದ್ಬಿಟ್ಟು ಯಾವ್ದ್ಯಾವ್ದಿದೆ ಅದನ್ನೇ ಮ್ಯಾನೇಜ್ ಮಾಡಿಬಿಟ್ಟು ಮಾಡ್ತಾ ಇರೋದು. 3 ಹತ್ರನೂ ಬ್ಲ್ಯಾಕ್ ಟಾಪ್ ಎಲ್ಲ ಇತ್ತು, ಜೀನ್ಸ್ ಕೂಡ ಇತ್ತು. ಬ್ಲ್ಯಾಕ್ ಇದು ಮತ್ತು ವೈಟ್ ಬ್ಯಾಕ್ ಡ್ರಾಪಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಇದರಲ್ಲೇ ಒಂದು ಫೋಟೋಶೂಟ್ ಮಾಡ್ಸೋಣ ಅಂದ್ಕೊಂಡ್ವಿ. ಆಮೇಲೆ ಇನ್ನೊಂದು ಡೆನಿಮ್ದು ಅದು ಕೂಡ ಅಂದ್ಕೊಂಡಿದ್ದೆ. ಕಿರಣ್ ಗೊತ್ತಲ್ಲ, ಫೋಟೋಶೂಟ್ ಮಾಡ್ಸೋಣ ಅಂದರೆ ಸಾಕು ಅವ್ರ ಮುಖನೇ ಒಂಥರ ಆಗ್ಬಿಡುತ್ತೆ.
ಏನೋ ಅವ್ರಿಗೆ ಒಂಥರ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದಂದರೆ ಒಂಥರ ಹಿಂಸೆ, ಕಷ್ಟಪಟ್ಟು ರಿಕ್ವೆಸ್ಟ್ ಮಾಡಿ 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 ಕರಿಬೇಕು, ಫೋಟೋಶೂಟ್ ಮಾಡಿಸ್ಬೇಕು ಅವ್ರ ಜೊತೆ ಅಂದರೆ. ಸೊ ಹಂಗೂ ಹಿಂಗೂ ಒಪ್ಕೊಂಡಿದ್ದಾರೆ. ನಾವು ಸುಮ್ಮನೆ ಹೇಳಿದ್ದು ಔಟ್ಡೋರು ಇದೆ ಅದು ಇದೆ ಅಂದ್ಬಿಟ್ಟು, ಅದಕ್ಕೆ ಹಂಗೆ ಗುರಾಯಿಸ್ತಾ ಇದ್ದು ಇನ್ನೂ ಇದೆಯಪ್ಪ ಅಂತೆಲ್ಲ. ಸೊ ಇದು ಮಾಡಿಸ್ಕೊಂಡಿದ್ದೆ ಫೋಟೋಶೂಟ್ ಹೆಚ್ಚು ಅವ್ರಿಗೆ. ಏನಂದರೆ ಇದೆಲ್ಲ ಮಾಡಿಸ್ಕೊಬಿಡ್ತಾರೆ, ಆಮೇಲೆ ಇಷ್ಟಪಡ್ತಾರೆ, ಫೋಟೋಸ್ ಎಲ್ಲ ನೋಡಿ ಫುಲ್ ಖುಷಿ ಆಗ್ತಾರೆ. ಅದೇನು ಸುಮ್ಮನೆ ಬಂದ್ಬಿಡುತ್ತಾ ಫೋಟೋಸು, ನೀನು ಈ ಥರ ಎಲ್ಲ ತೆಗೆಸ್ಕೊಂಡ್ರೆ ತಾನೇ ಆಮೇಲೆ ಬರೋದಂತ ಅದೇ ನಾನು ಹೇಳ್ತಾ ಇರ್ತೀನಿ. ಅದೇ ಸ್ವಲ್ಪ ಅವ್ರಿಗೇನೋ ಆ ಥರ ಮೊದಲಿಂದನೂ ಹಂಗೆ ಫೋಟೋಸು ವೀಡಿಯೋಸು ಅಂದರೆ ಬರೋದೇ ಇಲ್ಲ. ಸೊ ಇವಾಗ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ, ಬರ್ತಾರೆ. ಸೊ ಹಾಗೆ ನಂದು ಏನದು ಫೋಟೋನೇ ಇರಲಿಲ್ಲ, ಹಾಗೆ ನಂದು ಕಿರಣ್ದು ಇಲ್ಲ. ಯಾವಾಗಲೂ ನೋಡ್ರೆ ನಮ್ಮ ಮೂವರದೇ ಇರ್ತಾಯಿತ್ತು. ಸೊ ಹಾಗಾಗಿ ಹಿಂಗೆ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಯಾವ ಥರ ಬಂದಿದ್ದೆ ಫೋಟೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಇಲ್ಲ ಚಡ್ಡಿ ಹಾಕಿಲ್ಲ ಅಲ್ಲಿ. ಅಯ್ಯಪ್ಪ ಏನಿದು? ಇದು ನೆಕ್ಸ್ಟ್ ಡೇ ವ್ಲಾಗ್. ಅಮ್ಮ ಮನೆಗೆ ಬಂದಿದ್ದಾರೆ, ಗಣೇಶ ಹಬ್ಬ ಎಲ್ಲ ಆದಮೇಲೆ ಅವ್ರು ಬಂದರು. ಮುಂಚೆನೇ ಬರೋಕ್ಕಾಗಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ. ಸೊ ಅವ್ರು ಬಂದಿದ್ರು, ಅದಕ್ಕೆ ನಾನು ನೀರು ದೋಸೆ ಮಾಡಿದ್ದೆ, ಹಾಗೆ ಮಶ್ರೂಮ್ ಪಲ್ಯ ಕೂಡ ಮಾಡಿದ್ದೆ. ನೀರು ದೋಸೆ ಏನಾಗೂ ತುಂಬ ಇಷ್ಟ, ಅವಳು ತಿಂತಾಳೆ. ಅದ್ರ ಜೊತೆ ಕಾಂಬಿನೇಷನ್ ಮಶ್ರೂಮ್ ಚೆನ್ನಾಗಿರುತ್ತೆ, ತುಂಬ ಸರಿ ನಿಮ್ಮ ಜೊತೆ ಹೇಳಿದ್ದೀನಿ. ಹಾಗೆ ಒಂದು ಪಾರ್ಸಲ್ ಬಂದಿತ್ತು, ಕೆಳಗಡೆ ಸೆಕ್ಯೂರಿಟಿ ಹತ್ರನೇ ಇತ್ತು. ಅವ್ರು ಹೇಳಿದ್ರು ನಾನು ಲಿಫ್ಟಲ್ಲೇ ಇಟ್ಬಿಡ್ತೀನಿ, ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಇಲ್ಲ ಮತ್ತೆ ಕೆಳಗೆ ಹೋಗಿ ತೊಗೊಳ್ಳೋದೇನೋ ಅಂತ. ಸೊ ಇಲ್ಲೇ ಲಿಫ್ಟಲ್ಲೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎರಡು ದಿನ ಆಯ್ತು ಜುಟ್ಟು ಹಾಕ್ಸ್ಕೊಂಡಿರ್ಲಿಲ್ಲ. ಅಮ್ಮ ಇಲ್ಲಿ ರಂಗೋಲಿ ಕೊಟ್ಟು ಕುಂದ್ರಿಸ್ಬಿಟ್ಟು 2 ಜಡೆ ಹಾಕಿದ್ದಾರೆ ಹಿಂಗೆ. ಏ ಚುಟ್ಕಿ ಅಜ್ಜಿ ಮೆಲ್ಲಕ್ ಮಾಡು. ಮೆಲ್ಲಕ್ ಮಾಡಂತಾಳ. ನೋವಾಗುತ್ತೆ, ಮೆಲ್ಲಕ್ ಮಾಡು. ಹೌದಾ ಅಯ್ಯ? ತೋರ್ಸು ಹೆಂಗಿದೆ ಜುಟ್ಟು, ಎಷ್ಟು ಕ್ಯೂಟ್ ಇದೆಯಾ ನೋಡಿ. ಇವಾಗ ಬಾಚ್ಕೊಳ್ಳೋದೇ ಇಲ್ಲ, ಜಡೆ ಹಾಕ್ಸ್ಕೊಂಡಿದ್ದಾಳೆ ನೋಡಿ, ಇಷ್ಟು ಉದ್ದ ಬಂದಿದೆ. ಅಲ್ಲಿ ಹಾಕ್ಲಾ? 2 ದಿನ ಆದಮೇಲೆ ಅವ್ರಿಗೆ 2 ಜುಟ್ಟು ಹಾಕಿದ್ದು. ಆಮೇಲೆ ಸ್ವಲ್ಪ ಹೊತ್ತೆ ಆಮೇಲೆ ಮತ್ತೆ ತಲೆ ಸ್ನಾನ ಮಾಡಿಸ್ಬಿಟ್ವಿ. ಹಾಗೆ ಕಿರಣ್ ಆಫೀಸ್ ಕೂಡ ಹೊರಟ್ರು. ಆಮೇಲೆ ನಾವು ಆಚೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಮ್ಮ ಬಂದಿದ್ರಲ್ಲ, ಸರಿ ಏನು ಆಚೆ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಂತ. ನಾನು ತುಂಬ ದಿನದಿಂದ ಮಾರ್ಟ್ ಯಾವುದಾದ್ರೂ ಆ ಥರ ಮಾರ್ಟ್ಗೆ ಹೋಗೋಣ ಅಂದ್ಕೊತಾ ಇದ್ದೆ. ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡೋದಿತ್ತು. ಸೊ ಹಾಗಾಗಿ ಕ್ಯಾಬ್ ಬುಕ್ ಮಾಡಿದರು ಕಿರಣ್. ಸೊ ಅಲ್ಲಿದ್ದ ನಾನು, ಅಮ್ಮ ಮತ್ತು ಇಯಾನ ಬಂದಿದ್ದೀವಿ. ಇಯಾನಂತರೂ ಹಿಡಿಯೋಕ್ಕೆ ಆಗಲ್ಲ, ಅವಳು ಗಾಗಲ್ಸ್ ನೋಡ್ಬಿಟ್ಟಿದ್ದಾಳೆ ನೋಡಿ, ಬಿಡ್ತಾನೆ ಇಲ್ಲ. ಅಕ್ಕೋ ನೀನೇ ಹಾಕೋ ಅಯ್ಯ, ಅದನ್ನ ಮಮ್ಮಿ ಅಜ್ಜಿ ಹತ್ರ ಇರೋದು ಹಾಕೋ, ಅಜ್ಜಿ ಹತ್ರ ಇರೋದು ಹಾಕೋ ಅಯ್ಯ, ಅಜ್ಜಿ ಹತ್ರ. ಹೆಂಗ್ ಹಾಕೊಳ್ಳೋದು? ಮುರ್ದಾಕ್ತೀಯ ನೀನು. ನೋಡವ್ರ ಎಲ್ಲ ತಗೊಂಡು ಒಂದು ಬಾಕ್ಸ್ ಅಲ್ಲಿ ತುಂಬಿಸಿ ಅಲ್ಲೇ ಇಟ್ಕೊಂಡು ಚಾಪರ್ ನೋಡಿ, ಸ್ಟೀಲ್ ಚಾಪರ್. ಸರ್ಸು ಹೆಂಗೆ ಹಿಡ್ಕೊಳ್ಳೋದು? ಚೆನ್ನಾಗಿತ್ತು ತಗೊಳ್ಳ. ಕಲರ್ ಬ್ಲ್ಯಾಕು ಮತ್ತು ಅದೇ 2 ಇದಾವೆ.
ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ, ಮನೆಗೆ ಹೋದ್ಮೇಲೆ ಶೇರ್ ಮಾಡ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಹಾಗೆ ಅಲ್ಲಿ ಆಚೆನೇ ಪಾವ್ ಬಜ್ಜಿ ವಡಾಪಾವ್ ಎಲ್ಲ ಮಾರ್ತಾಯಿದ್ರು. ಸರಿ ಅದನ್ನೇ ತಿನ್ನೋಣ ಅಂತ ನಾನು ಅಮ್ಮ ತೊಗೊಂಡಿದ್ದೀವಿ. ಏನಾಗೆ ನಾನು ಆಚೆ ಬರಬೇಕಾದ್ರೆ ಸ್ನ್ಯಾಕ್ಸ್ ತೊಗೊಂಬಂದ್ಬಿಡ್ತೀನಿ. ಇದೊಂದು ತೊಗೊಂಬಂದಿನಿ ಚಿಕ್ಕಿ ಒಂದು, ಹಾಗೆ ಒಂದು ಕಡಲೆ ಬೀಜದೆಲ್ಲ ಬರುತ್ತೆ ಅದೆಲ್ಲ ಕ್ಯಾರಿ ಮಾಡಿರ್ತೀನಿ. ಅವಳಿಗೆ ಕೊಟ್ಟರೆ ಆರಾಮಾಗಿ ಸುಮ್ಮನೆ ಕುತ್ಕೊಂಡು ತಿಂತಾ ಇರ್ತಾಳೆ ಅಂತ. ಮತ್ತೆ ಕ್ಯಾಬ್ ಬುಕ್ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋಗೋಷ್ಟೇ ಕತ್ಲನೇ ಆಗೋಗ್ಬಿಟ್ಟಿತ್ತು. ಏನು ಬಿದ್ದೋಯ್ತು? ಏನು ಬಿದ್ದು? ಪುಟಾಣಿ ಅಲ್ಲದು. ರಿಟರ್ನ್ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಮತ್ತೆ ಇನ್ನೊಂದು ಇಲ್ಲಿ ಏನೋ ಒಂದು ಸೇಲ್ ಹಾಕಿದ್ದಾರೆ, ಎಕ್ಸಿಬಿಷನ್. ಯಾವಾಗಲೂ ಬರ್ತಾನೆ ಇರುತ್ತೆ, ಒಂದಲ್ಲ ಒಂದು ಬರ್ತಾನೆ ಇರುತ್ತೆ ಬ್ಯಾಕ್ ಟು ಬ್ಯಾಕ್. ಇಲ್ಲೂ ಬರೋಣ ಅಂತ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಅಮ್ಮ ಅನ್ಕೊಂಡಿದ್ದಲ್ಲಿ ಸಿಕ್ಕಿಲ್ಲ ಅಂತ. ಸೊ ಹಾಗಾಗಿ ಮನೆಗೆ ರೀಚ್ ಆದ್ವಿ. ಅದಾದಮೇಲೆ ನಮ್ಮ ನೇಬರ್ ಒಬ್ಬರು ಪ್ರೆಗ್ನೆಂಟ್ ಇದ್ರು, ಅವ್ರು ಸೀಮಂತಕ್ಕೆ ಕರೆದಿದ್ರು, ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಮನೆಗೆ ಬನ್ನಿ ಅಂತ ಕರೆದಿದ್ರು. ಮನೆಗೆ ಹೋಗಿದ ತಕ್ಷಣ ಅರ್ಶಿನ ಕುಂಕುಮಕ್ಕೆಲ್ಲ ಕರೆದಿದ್ರು. ನಾನು ಅನ್ಕೊಂಡೆ ಪೂಜೆ ಏನೋ ಮಾಡಿರ್ತಾರೆ ಅಂತ ಕರೀತಿದ್ದಾರೆ ಅಂತ. ಬಟ್ ಅವರು ರಿಟರ್ನ್ ಗಿಫ್ಟ್ನ ಹೋಗಿಲ್ಲ ಅಂದ್ಬಿಟ್ಟು ಕೊಡೋಕ್ಕೆ ಕರೆದಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ನನಗೆ ನೋಡಿ ತುಂಬಾ ಕ್ಯೂಟ್ ಚೆನ್ನಾಗಿ ಅನಿಸ್ತು. ಅದು ಬಂದು ಸೀಡ್, ಅದು ಪ್ಲ್ಯಾಂಟ್ ಹಾಕಿಟ್ರೆ ಟೊಮೆಟೊದು ಬರುತ್ತೆ. ಇದು ನೋಡಿ ಕ್ಯಾಂಡಲ್ದು ಏನು ಚಿಕ್ಕ ಚಿಕ್ಕದು ಪುಟ್ಟ ಕಾಲೆಲ್ಲ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು, ಕ್ಯೂಟ್ ಆಗಿದೆ. ಎಷ್ಟು ಥಾಟ್ಫುಲ್ ಐಡಿಯಾ ಅಲ್ಲ ಇದು, ತುಂಬಾ ಇಷ್ಟ ಆಯಿತು. ಒಂದು ಕ್ರಿಯೇಟಿವ್ ಆಗಿದೆ. ಬೇಬಿ ಶವರ್ಗೆ ರಿಟರ್ನ್ ಗಿಫ್ಟಾಗಿ ಕೊಡಬೇಕಂದ್ರೆ ಒಂದು ಬೆಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು. ಎಲ್ಲಿ ಮಾಡಿದವರು ಏನೋ ನಂಗೆ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು. ಪುಟ್ಟ ಕಾಲು ಎಲ್ಲ ಇದ್ರ ಜೊತೆ ಮತ್ತೆ ಬಳೆ ಅದು ಕೂಡ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಒಂದು ಪ್ಲ್ಯಾಂಟ್ ಇದೆಯಲ್ಲ, ಅದು ಕೂಡ ನನ್ನ ಹತ್ರ ಪಾಟ್ ಇಲ್ಲ, ತೊಗೊಂಬಂದು ಅದು ಮಾಡಬೇಕು. ಏನು ಮಾಡಬೇಕು? ಅಡುಗೆ ಮಾಡ್ತಾ ಇದೀಯಾ? ಆಯ್ತು, ಅಡುಗೆ ಮಾಡಿದ್ದು. ನಿದ್ದೆ ಕುತ್ಕೋಬೇಕಾ? ಏನು ಮಾಡಬೇಕು? ಎಲ್ಲಿ ಕುತ್ಕೋಬೇಕು? ಅಡುಗೆ ಮನೆ ಆಟ ಸಾಮಾನು ಸಾಕಲ್ಲ ಅಂತ ಕಿಚನಿಂದನೆಲ್ಲ ತೊಗೊಂಬಂದಿದ್ದಾಳೆ. ಅಲ್ಲಿ ಕುತ್ಕೊಳ್ಳ. ನಾವೆಲ್ಲ ಹೋಗಿದ್ವಿ ಅಲ್ಲಿ, ಅಜ್ಜಿಗೆ ನಾವೆಲ್ಲ ಹೋಗಿದ್ವಿ. ಹೇಳು, ಎಲ್ಲೋಗಿದ್ರಿ? ಏನ್ ಮಾಡ್ದೆ ನೀನು? ಎಲ್ಲರೂ ಹೇಳ್ಕೊಂಬಂದ. ಹೌದಾ? ನಾವು ಡಿಮಾರ್ಟ್ ಹೋಗಿದ್ವಿ, ಸುಮ್ಮನೆ ಹಂಗೆ ಹೋದ್ವಿ. ಬಟ್ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಎಲ್ಲ ಒಳ್ಳೆ ಪ್ರೈಸ್ಗೆ, ಅಷ್ಟೊಂದು ಕಾಸ್ಟ್ಲಿ ಅಂತಲೂ ಏನಿರಲಿಲ್ಲ. ನಾನು ತುಂಬ ದಿನದಿಂದ ರಂಗೋಲಿಯಲ್ಲಿ ಹಾಕಿಡ್ಬೇಕು ಅಂತ ಒಂದು ನೋಡ್ತಾ ಇದ್ದೆ. ಸೊ ಇದು ಸಿಕ್ಕಿದೆ. ಇದು ಜಸ್ಟ್ 99 ರೂಪೀಸ್ ಅಷ್ಟೇ. ನೀನೇ ಮಾಡಿ ಕುತ್ಕೊ, ಇಲ್ಲಿ ಕುತ್ಕೊ. 99 ರೂಪೀಸ್ಗೆ ಆರಾಮ್ ರಂಗೋಲಿಯಲ್ಲಿ ಹಾಕಿಡ್ಬೋದು. ಓಪನ್ ಮಾಡೋದ್ರಿಂದ ಹಿಂಗೆ ಕಟ್ ಮಾಡಿ ಓಪನ್ ಮಾಡು. ಅದೊಂದು ತೊಗೊಂಡೆ. ಮತ್ತು ಏಪ್ರಾನ್ ಕಿಚನಿಗೆ ಇರಲಿಲ್ಲ, ಚೆನ್ನಾಗಿದೆ, ಕಾಟನ್ದು. ಇಲ್ಲಿ ಪಾಕೆಟ್ ಒಂದು ಕೂಡ ಇದೆ, 2 ಪಾಕೆಟ್ ಇದೆ. ಮೊಬೈಲ್ ಇಟ್ಕೊಂಡು ಕೆಲಸ ಮಾಡ. ಮೊಬೈಲ್ ಅಡುಗೆ ಮಾಡ್ಬೇಕಾದ್ರೆ ಸೌಟು ಎಲ್ಲ. ಇದು ಕೂಡ 100 ರೂಪೀಸ್, 99. ಚೆನ್ನಾಗಿದೆ, ಕಾಟನ್. ಇಸ್ಕೊಂಡು ಸೊ ಇದೊಂದು ತೊಗೊಂಡಿದ್ದು. ಆಮೇಲೆ ಇದು ಒಂದು ಬೈ ಒನ್ ಗೆಟ್ ಒನ್ ಇತ್ತು, ಸ್ಕ್ರಬ್ ಬೈ ಒನ್ ಗೆಟ್ ಒನ್ ಇತ್ತು. ಚೆನ್ನಾಗಿರುತ್ತೆ. ನಾನು ಇದೇ ಯೂಸ್ ಮಾಡೋದು ತುಂಬ ವರ್ಷ, ಎಷ್ಟು ಒಂದು ಹತ್ರ 1 ವರ್ಷ ಆಯಿತು. ಸೊ ಗಾಲ ಅದು. ಇದೊಂದು ತೊಗೊಂಡೆ. ಆಮೇಲೆ ಇದೊಂದು ವಾಟರ್ ಬಾಟಲ್ ಗ್ಲಾಸ್ದು. ಇದು ಬೈ ಒನ್ ಗೆಟ್ ಒನ್ ಎಷ್ಟಕ್ಕೂ ಇತ್ತಪ್ಪ, 56 ಎಷ್ಟೋ. ಇದು 100 ರೂಪೀಸ್ ಅಲ್ಲಮ್ಮ. ಇದು ಕೂಡ 100 ರೂಪೀಸ್. ನೋಡಿ ಎಷ್ಟು ಚೆನ್ನಾಗಿದೆ ಗ್ಲಾಸ್. ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ಅಮ್ಮ ತೊಗೊಂಡಿದ್ದು. ಆಮೇಲೆ ಲಟ್ಟನ್ಗೆ ಚೆನ್ನಾಗಿತ್ತು, ರೊಟ್ಟಿ ಮಾತ್ರ ಮಸ್ತ್. ರೊಟ್ಟಿ ಇದರಿಂದ ಚೆನ್ನಾಗಿ ಮಾಡ್ಬೋದು. ಆ್ಯಕ್ಚುಲಿ ಈ ಥರ ನಾನು ತೊಗೋಬೇಕಂತ ತುಂಬ ದಿನ ಅನ್ಕೊಂತ ಇದ್ದೆ. ಸಿಕ್ತು. 79 ರೂಪೀಸ್ ಅಷ್ಟೇ ಇದು. ಇದರಿಂದ ಬೇಗ ರೊಟ್ಟಿ ಆಗುತ್ತಂತೆ. ಸೊ ಇದಕ್ಕೆ ಪ್ಲಾಸ್ಟಿಕ್ ಏನೋ ಸುತ್ತಬಿಟ್ಟು ಆ ಥರ ಮಾಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮಾಡ್ಕೊಡುತ್ತೆ ಪ್ಲಾಸ್ಟಿಕ್ ಸುತ್ತಿ ರಬ್ಬರ್ ಬ್ಯಾಂಡ್ ಅವಾಗ ಫಾಸ್ಟಾಗಿ ಮಾಡ್ಬೋದಲ್ಲ? ಫಾಸ್ಟ್. ಚೆನ್ನಾಗಿದೆ. 79 ನಾವು ಹೆಂಗ್ ಲಟ್ಟಿಸ್ತೀವಿ ಹಂಗೆ ಚಂದ ಆಗ್ತದೆ, ಬೇಗನೂ ಆಗುತ್ತೆ. ಅವತ್ತು ನಾವು ಕರ್ಜಿಕಾಯಿ ಮಾಡ್ಬೇಕಾದ್ರೆ ನೋಡಿದ್ನಲ್ಲ, ಇದ್ರಲ್ಲಿ ಮಾಡೋದು 1 ಮಾಡೋದು 2 ಮಾಡ್ಬಿಡ್ಬೋದು ಟೈಮು, ಅಷ್ಟು ಸ್ಪೀಡಾಗಿ ಚೆನ್ನಾಗಿ ಬರುತ್ತೆ. ಸೊ ಇದೊಂದು ಚೆನ್ನಾಗಿದೆ, 79 ರೂಪೀಸ್. ಆಮೇಲೆ ಏನು ತೊಗೊಂಡೆ? ಆಮೇಲೆ ಇದೊಂದು ಸೋಪ್ ಬಾಕ್ಸ್ ತೊಗೊಂಡಿದ್ದೀನಿ. ಇದು 50 ರೂಪಾಯಿ. ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಹಿಂಗೆ ಏನು ಸೋಪ್ನ ಇದ್ರೊಳಗಡೆ ಇಟ್ಕೊಂಡು ಟ್ರಾವೆಲ್ ಮಾಡ್ಬೋದು. 50 ರೂಪೀಸು. ಚೆನ್ನಾಗಿದೆ ಇದೊಂದು.
ಆಮೇಲೆ ಇದೊಂದು ತಗೊಂಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಜಸ್ಟ್ ಎಷ್ಟು, ಇದು ಕೂಡ 120 119 ಈ ತರ ಹಿಂಗಾಗುತ್ತೆ. ಇದರಲ್ಲಿ ಏನಾದ್ರೂ ನಾವು ಮೇಕಪ್ ಬ್ರಷ್ ಅದು ಇದು ಮೇಕಪ್ ರಿಲೇಟೆಡ್ ಅಥವಾ ಕಿಚನ್ ಅಲ್ಲಿ ನೈಫ್ ಚಾಕು ಅದು ಇಟ್ಕೋಬಹುದು. ಇಲ್ಲಾಂದ್ರೆ ವರ್ಕ್ ಡೆಸ್ಕ್ ಟೇಬಲ್ ಅಲ್ಲಿ ಪೆನ್ನು ಅದು ಇದು ಇಟ್ಕೋಬಹುದು. ಚೆನ್ನಾಗಿದೆ, ಎಲ್ಲ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಏನಿದು ನೋಡಿದೆ ಸಡನ್ ಇಷ್ಟ ಆಯ್ತು, ಚೆನ್ನಾಗಿದೆ. ಸೊ ಇದೊಂದು ತಗೊಂಡೆ. ಎಲ್ಲ ಡಿಫ್ರೆಂಟ್ ಆಗಿದೆ ಕಲೆಕ್ಷನ್ಸ್. ಲಾಸ್ಟ್ ಟೈಮ್ ಹೋಗೋದಕ್ಕಿಂತನೂ ಈ ಸರಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಸೊ ಹಾಗಾಗಿ ಅದೊಂದು. ಆಮೇಲೆ ಇದೊಂದು ಸ್ಕ್ರಬ್ ಅಮ್ಮ ತಗೊಂಡಿದ್ದು. ಆಮೇಲೆ ಇದು ಒಂದು ಬ್ರಷ್ದು ಏನು ಟೂತ್ ಬ್ರಷ್ ಹೋಲ್ಡರ್. ಟ್ರಾವೆಲ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ. ನನಗೊಂದು ಕಿರಣ್ಗೊಂದು ತಗೊಂಡೆ. ಈ ಥರ ಬ್ರಷ್ನ ಇದ್ರೊಳಗಡೆ ಇಟ್ಕೊಂಡು ಹೋಗೋದು ಟ್ರಾವೆಲಿಂಗಿಗೆ, ಬೇರೆ ಏನು ಇದಾಗಂಗಿಲ್ಲ. ನನ್ನ ಹತ್ರ ಆಲ್ರೆಡಿ ಇತ್ತು ಇದು, ಎಲ್ಲೋ ಮಿಸ್ ಆಗ್ಬಿಟ್ಟಿದೆ. ನಾನು 40 ರೂಪಾಯಿಗೆ 2 20 ರೂಪೀಸ್ ಒಂದು ಬಿದ್ದಂಗೆ. ಇದು ಆಲ್ರೆಡಿ ನನ್ನ ಹತ್ರ ಇತ್ತು, ಎಲ್ಲೋಗಿದೆ ಗೊತ್ತಿಲ್ಲ. ಇದೊಂದು ತಗೊಂಡಿದ್ದೀನಿ. 29 ರೂಪೀಸ್, ಸಾರಿ 40 MRP, ಬಟ್ ಸೆಲ್ಲಿಂಗ್ ಪ್ರೈಸ್ ಡಿಮಾರ್ಟ್ ಅಲ್ಲಿ 29 ರೂಪೀಸ್ಗೆ ಇಷ್ಟು ಬಂತು. 15 ರೂಪಾಯಿಗೆ ಒಂದು. ನೋಡಪ್ಪ ಈಯನ ಓಪನ್ ಮಾಡಿದ್ಲ ಫೈನಲಿ. ಅಪ್ಪನ್ ಅದಕ್ಕೆ ಸುಮ್ಮನೆ ಕೂತಿದ್ದಾಳ ಅವಳು. ಅದಾದ್ಮೇಲೆ ಇದು ಮಾಡು, ಓಪನ್ ಮಾಡು. ಪೌಚ್ ತಗೊಂಡಿದ್ದೀನಿ. ಇದು ವಾಶ್ ಬ್ಯಾಗ್ದು, ಟ್ರಾವೆಲಿಂಗಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಇಷ್ಟು ದೊಡ್ಡದಾಗಿದೆ ನೋಡಿ, ಸ್ಪೇಷಿಯಸ್ ಆಗಿದೆ. ಟ್ರಾವೆಲ್ ಮಾಡೋ ಟೈಮಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಅಂತ. ಅದೇ ತರ ಇನ್ನೊಂದು ಚಿಕ್ಕದು ತಗೊಂಡೆ. ಇದನ್ನು ತುಂಬಾ ದೊಡ್ಡದಿದೆ. 2 ಇದೊಂದು ತಗೊಂಡಿದ್ದೀನಿ. ಆಮೇಲೆ ಲಾಸ್ಟ್ ಒಂದು ಇದು ತುಂಬಾ ಚೆನ್ನಾಗಿದೆ. ಏನಾಗೋಸ್ಕರನೇ ತಗೊಂಡಿದ್ದು. ಅಲ್ಲಿ ಅಮ್ಮ ಮಾಡ್ತಾರ ಕೊಡು. ಏನಂದ್ರೆ ಇದು ಬ್ಯಾಗ್ ಬಂದ್ಬಿಟ್ಟು ಪ್ರೈಸ್ ಹೇಳಿದಲ್ಲ, ಇದು ಚಿಕ್ಕದು ಬಂದು 99 ರೂಪೀಸ್. ಇದೆಷ್ಟಿರ್ತಪ್ಪ, ಇದು ಸ್ವಲ್ಪ ದೊಡ್ಡದು ಬಂದು 169 ರೂಪೀಸ್. ಚೆನ್ನಾಗಿತ್ತು. ಇನ್ನೂ ಇತ್ತು, ಇನ್ನೂ ಎಷ್ಟೋ ವೆರೈಟಿ ಅಲ್ಲ. ಇದೊಂದು ತಗೊಂಡ್ಬಂದಿದ್ದೀನಿ. ಮಸ್ತ್ ಇದೆ. ಇದು 200 ರೂಪೀಸ್. ಇದು 200. ಏನಪ್ಪ ಇದು ಅಂದ್ರೆ, ಇದು ಹೆಂಗಪ್ಪ ಓಪನ್ ಮಾಡೋದು? ಈಗೇನದು ನೈಫ್ ಬರ್ತಾ ಇಲ್ಲ ಇದು. ಆಕೆ ಅದ್ರಲ್ಲೇ ಓಪನ್ ಮಾಡಿದ್ಲ. ಇದು ಹಾರ್ಡ್ ಇದೆ. ಬಂತು. ಸೊ ಇದು ಏನಂದ್ರೆ ಈ ತರ ಮಾಡ್ಬೋದು. ಹೆಂಗ್ ಬೇಕಂಗೆ ಇಲ್ಲಿ ಅವ್ರದ್ದು ಏನಾದ್ರು ಸೇಫ್ಟಿ ಪಿನ್ಸು, ರಬ್ಬರ್ ಬ್ಯಾಂಡ್ಸ್, ಕ್ಲಿಪ್ಸು ಈ ತರ ಹಾಕೋಬಹುದು. ಮತ್ತೆ ಇಲ್ಲಿ ಕೂಡ ಹಿಂಗೆ ಓಪನ್ ಮಾಡಿ ಇಲ್ಲಿ ಕೂಡ ನಾವೇನಾದ್ರು ಇಟ್ಕೋಬಹುದು. ಸೊ ಏನಾಗೆ ಅಥವಾ ನನಗೂ ಯೂಸ್ ಆಗುತ್ತೆ. ಸೇಫ್ಟಿ ಪಿನ್ಸು, ರಬ್ಬರ್ ಬ್ಯಾಂಡ್ಸ್ ಎಷ್ಟಿದ್ರು ಕಮ್ಮಿನೇ. ಎಲ್ಲಾದ್ರೂ ಹೋಗ್ಬೇಕಂದ್ರೆ ಏರ್ ಪಿನ್ಸು ಎಷ್ಟಿದ್ರು ಸಿಕ್ಕಂಗಿಲ್ಲ. ಈ ತರ ಒಂದು ನೀಟಾಗಿ ಇಟ್ಬಿಟ್ರೆ ಇಲ್ಲಿ ಎಲ್ಲ ಸೇಫ್ಟಿ ಪಿನ್ ಇಡ್ಬೋದು ಇದರಲ್ಲಿ. ಮತ್ತೆ ಏರ್ ಬ್ಯಾಂಡ್ಸು, ಅದು ಕ್ಲಿಪ್ಸು, ಏರ್ ಪಿನ್ಸ್ ಎಲ್ಲ ಇಟ್ಕೋಬೋದು ಅಂತ ಇದೊಂದು ತಗೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ ಇದು? ಇದು 200 ರೂಪೀಸ್ ಆಯ್ತು. ಅಷ್ಟೇ, ಖಾಲಿ ಸುಮ್ಮನೆ ಹಂಗೆ ಹೋದ್ವಿ, ತಗೊಂಬಂದ್ವಿ. ಇಲ್ಲಿ ನೋಡಿ, ಇದು ಈ ತರ ಇದು ಓಪನ್ ಮಾಡಿದ್ರೆ ಆರಾಮಿಲ್ಲ. ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹಿಂಗೆ ಚೆನ್ನಾಗಿದೆ. ಇವಾಗ ಆಟ ಆಡಕ್ ಸಿಕ್ತವಳಿಗೆ. ಇಷ್ಟು ಆಟ ಸಾಮಾನು ಇದ್ರು ಏನಾದ್ರು ಹೊಸದ್ ಸಿಕ್ಕಿದ್ರೆ ಅದೇ ಬೇಕು ಅಲ್ಲ. ಅಯ್ಯೋ, ಇಷ್ಟು ಆಟ ಸಾಮಾನು ಇಲ್ಲೆಲ್ಲ ಇದೆ. ಏನ್ ಮಾಡ್ತಾ ಇದೀಯಾ? ಏನು? ನಾನ್ ರಂಗೋಲಿ ಅನ್ನಲ್ಲ, ರಂಗೋಲಿ ತರ ಹಾಕೋದು. ಹೌದಾ? ನೀನೆಲ್ಲ ತಗೊಂಡೆಲ್ಲಮ್ಮ, ಎಲ್ಲಿಟ್ಟು ಬಂದೆವು? ಏನು? ಅಲ್ಲೆಲ್ಲ ಫುಲ್ ಎಲ್ಲ ತುಂಬಿಸ್ಬಿಟ್ಟಿದ್ಲು. ನಾನು 2 ತಗೊಂಡ್ರೆ ರಂಗೋಲಿ ಹೆಂಗ್ ಹಾಕೋದಮ್ಮ? ರಂಗೋಲಿ ಹೆಂಗೆ? ಹಂಗೆ ತಗೊಂಡು ಹಿಂಗೆ ಹಾಕ್ಬೇಕಾ? ಚೆನ್ನಾಗಿದೆ. ಎಷ್ಟಿದಾವೆ ಟೋಟಲು? 1 2 3 4 5 6 7. ಎದಕ್ಕೆ ಆಗ್ತಿ ಅಂತ 7 ಇದೆ. ಪರವಾಗಿಲ್ಲ, 100 ರೂಪೀಸ್ ಎಲ್ಲ ಕಮ್ಮಿನೇ ಸಿಕ್ತು, ಚೆನ್ನಾಗಿ ಸಿಕ್ತು. 99 ಅಷ್ಟೇ. ಮ್ಯಾಕ್ಸಿ ಇದೆ 200 ಅಂದರೆ.
ಥ್ಯಾಂಕ್ ಯು. ಹೌದಾ, ನಿಂಗೆ ಹಾಕಕ್ ಬರುತ್ತಾ? ಹಂಗ ಹಾಕಕ್ಕ. ಆಮೇಲೆ ಅದ್ರಲ್ಲೆಲ್ಲ ರಂಗೋಲಿ ಹಾಕಿಟ್ಟಣ, ಎಲ್ಲ ಕಲರ್ ಕಲರ್ ಎಲ್ಲ ಇದ್ರಲ್ಲಿ ಫಿಲ್ ಮಾಡೋಣ, ಆಯ್ತಾ? ಎಲ್ಲ ಒಂದರಲ್ಲೇ ಏನಮ್ಮ ಮಲ್ಕೊಂಡು ನಾಳೆ ಮಾಡೋಣ. ಸರಿ, ನಾಳೆ ಇದ್ರಲ್ಲೆಲ್ಲ ಕಲರ್ಸ್ ಹಾಕೋಣ. ಕರ್ಲಿ ಕರ್ಲಿ ಫುಲ್ ತಲೆ ಸ್ನಾನ ಮಾಡಿಸ್ಬಿಟ್ರಂತ್ರು ಫುಲ್ ಕರ್ಲ್. ನಾವು ಮಾಡ್ಕೊಂತೀವಿ ಹಂಗೆ. ಅದಕ್ಕೆ ಕಿರಣ್ಗೆ ಇಷ್ಟನೇ ಇಲ್ಲ ಗುಂಡೋಡ್ಸಕ್ಕೆ. ಮುಟ್ಟಕ್ಕೂ ಬಿಡಲ್ಲ. ಮಾಡಮ್ಮ. ಹಾ ಅಂದ್ರೆ ತೋರ್ಸ್ಲಾ? ಏನಮ್ಮ? ತೋರ್ಸ್ಲಾ ಅಲ್ಲ, ಏನೋ ಹೇಳ್ತಾಳೆ. ತೋರ್ಸು ಅಲ್ಲ ಅದು. ಏನಮ್ಮ? ಹೇಳೋವರೆಗೂ ಟಾಯ್ಸಾ? ಏನೋ ಇದೆ, ಏನಂತ ಅರ್ಥ ಆಗ್ತಿಲ್ಲ. ಏನಮ್ಮ? ತೋರ್ಸು ಏನು? ಇನ್ನೊಂದ್ಸರಿ ಹೇಳು. ಏನಂದೆ, ಅರ್ಥ ಆಗಿಲ್ಲ. ಏನು ಇನ್ನೊಂದ್ಸರಿ ಹೇಳು. ಇರು ಒಂದು ನಿಮಿಷ, ಏನೋ ಮಾಡ್ತಾಳಂತ. ಇರು ಒಂದು ನಿಮಿಷ. ಸೊ ಅಷ್ಟೇ, ಇಷ್ಟ ಆಯಿತು ಶಾಪಿಂಗ್ ಎಲ್ಲ. ನಂಗಂತೂ ಇದು ಇಷ್ಟ ಆಯಿತು, ಸಕ್ಕತ್ತಾಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದೆಷ್ಟು ಚೆನ್ನಾಗೈತಲ್ಲ, ಲುಕ್ನು ಚೆನ್ನಾಗಿದೆ. ನೀ ತಗೊಂತ ನಾನು ಲಾಸ್ಟ್ ತಗೊಳ್ಳೇ ಇಲ್ಲಲ್ಲ. ಮಸ್ತ್ ಆಯ್ತು. ಹಾಮ ಯಾವ್ದು 200? ಇದು 200. ಅದು ಕಾಸ್ಟ್ಲಿ ಆಯ್ತಲ್ಲ. ಅದು ಇದು ಒಂದೊಂದು ಥರ. ಹಿಂಗೆ ಆಪೋಸಿಟ್ ಹಿಂಗೆ ಮಾಡಬೇಕು. ಏನಮ್ಮ? ಬರ್ತಿಲ್ಲ. ಯಾರು ಬಂದಿದ್ದಾರೆ ಈ ಮನೆಗೆ? ಯಾರು ಬಂದಿದ್ದಾರೆ ಮನೆಗೆ? ಯಾರು? ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ನಾವೆಲ್ಲಿ ಹೋಗಿದ್ವಿ? ಪಾರು ಅಜ್ಜಿ, ನಾವು, ನೀನು ಎಲ್ಲ ಮೂವರು ಆಟೋಲಿ ಅಷ್ಟೇ ಬರೋದು. ಮುರಿದೋಗ್ಬಿಡುತ್ತೆ. ನಿನ್ಗೆ ಇದ್ರಲ್ಲೆಲ್ಲ ಕ್ಲಿಪ್ಸ್ ಎಲ್ಲ ಇಟ್ಕೊಡ್ತೀನಿ, ಆಯ್ತಾ? ರಬ್ಬರ್ ಬೆಂಡ್ಸ್ ಎಲ್ಲ ನೋಡಿಲಿ. ನಾವು ಪಾರುಜಿರ ಎಲ್ಲಿ ಹೋಗಿದ್ವಮ್ಮ ಆಟೋದಲ್ಲಿ? ಹೇಳಲ್ವಾ? ಅಯ್ಯ, ಅದಷ್ಟೇ ಫುಲ್ ಓಪನ್ ಆಗಲ್ಲ, ನೀಟಾಗಿ ಓಪನ್ ಆಗಲ್ಲ ಅಂತ ಅಷ್ಟೇ ಅದು. ಇವಾಗ ಇಲ್ಲಿ ನೋಡಿಲಿ, ನಾನು ನೀನು ಅಜ್ಜಿ ಎಲ್ಲಿ ಹೋಗಿದ್ವಿ? ಹೇಳ್ತಾಳೆ ಶಾಪಿಂಗ್ ಅಂತ ಹೇಳ್ತಿಲ್ಲ. ಒಂದು ನಿಮಿಷ. ಆಯ್ತು, ಬಿಸಿ ಇದೆಯಾ ನೀನು ಇವಾಗ? ಒಂದು ನಿಮಿಷ. ಸೊ ಅಷ್ಟೇ, ಇಷ್ಟ ಆಯಿತು. ಏನೋ ಅಂದ್ಕೊಂಡು ಹೋಗಿ ಇಷ್ಟು ತೊಗೊಂಬಂದಿದ್ದೀವಿ. ಶಾಪಿಂಗ್ ಇಷ್ಟ ಆಗಿದೆ. ಓಕೆ, ವ್ಲಾಗ್ ಏನು ಮಾಡೋಣ? ಬಾಯ್ ಹೇಳು. ಓಕೆ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಅನ್ನೋದು ಸ್ವಲ್ಪನಾದ್ರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಮಾಡು. ಈ ಬಿಡೋದು ಬಾಯ್ ಬಾಯ್ ಮಾಡು. ಬಾಯ್ ಬಾಯ್ ಮಾಡು ಬೇಗ.